ಜನನಿ ಎಂದು ಕರೆಯುತ್ತಾ ಇದ್ದೇನಮ್ಮ. ಓ ಜನನಿ, ಕರೆಯನ್ನು ತಕ್ಕಿಸಿದ್ದೇವೆ, ಪಾದ ಕೆಳಗಿಕೊಂಡಿದ್ದೇನಮ್ಮ. ನಿನ್ನ ಕರುಣಾ ದೃಶ್ಯದಲ್ಲೆಲ್ಲ ತೀರಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಬೇಡ್ತಾ ಇದ್ದೇನಮ್ಮ. ನೀನು ಕಂಡ ಸೋತು ಮತ್ತಿದ್ದೇನಮ್ಮ. ಬೆರಗಾಗಿ ಹೋದೆ, ಪಾಳೆ ಕಳೆದಿದೆ, ಯೌವನವಕ್ಕಾಗಿ ಬೆಳೆದಿದೆ ಅಮ್ಮ. ಯೌವನವಕ್ಕೆ ಅಭಿನೊಬ್ಬರಿಗೆ ಕಥೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೆಮ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿ ಯೌವನದಲ್ಲಿ ಗಡ್ಡರ ಸಾಧ್ಯ, ಮುಪ್ಪಿನಲ್ಲಿ ಭಕ್ತರ ರಕ್ಷಣೆ ಇರುವಂತೆ. ಹಬ್ಬ ಬಾಲ್ಯ ಕಳೆದು ಹೋಗಿದ್ದು, ಯೌವನವಕ್ಕೆ ಹಾಗೆ ಸೌಂದರ್ಯ ರಾಶಿ ನೀನಾಗಿಲ್ವಮ್ಮ. ನೀನಾಗಿ ತಾಯಿ, ಈ ಸಮಯದಲ್ಲಿ ನಿಮ್ಮ ರೂಪಕ್ಕೆ ನಿನ್ನ ಯೌವನಕ್ಕೆ ಒಪ್ಪುತ್ತ ಗಂಡನು ಮದುವೆಯಾಗಿ ಸುಖವನ್ನು ಪಡೆಯುವಂತ ಸಭೆಯನ್ನು ಕಳೆದು ಹೋದ ರೂಪ, ಕಳೆದು ಹೋದ ಯೌವನ ಇದನ್ನು ಪುನಃ ಪಡೆಯೋದಕ್ಕೆ ಸಾಧ್ಯವಮ್ಮ. ಎಂದೂ ಸಾಧ್ಯದ. ಮತ್ತೆ ಬಿಟ್ಟುಕೊಂಡೆಯೋ ನಾನೇ ನನ್ನೊಳಗೆ ಕಟ್ಟಿಸುತ್ತಾಯ್ತೇನಮ್ಮ. ನಿನಗೊಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದನ್ನು ತನಗೆ ಯಾರು ಒಂದು ಬೇಡ ಎಂದು ಭಾವಿಸಿ ನೇರವಾಗಿ ನಾಡಲ್ಪಡೆಯೋ ಕಾಡಲು ಸೇರಿದ್ರು. ಈ ಪಕ್ಷಿ ಯೋಚನೆಗೆ ಬಿಟ್ಟು ಬೇಡಮ್ಮ. ಪೂರ್ವಕದವರೆಯ ಅವನಿಗಿದು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ. ಚಂಡ ಹುಂಡ ಎಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ಅನುಭವಿಸಿದಂತೆ ಅದು ಕೇಳಿದ ಆಕ್ಷಣೆ ಅದ್ರ ಮರತೇರಾಯಿತೋ ಹೇಳುವುದಕ್ಕೆ ಸಾಧ್ಯ. ನಿನ್ನ ಮದುವೆ ಆಗಬೇಕು, ನಿನ್ನನ್ನು ಕರ್ಕೊಂಡು ಹೋಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕು ಪ್ರತಿದ್ದಾನಮ್ಮ. ನನ್ನ ಹೆಸರು ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಮದುವೆ ಯಾರು ಅದೆಲ್ಲವ ಕರ್ಕೊಂಡು ಮೋಹನ ಬಲಗಿದರು ಜನರು ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈಗ ನಡೆಯಲು ಶುಭಾಸುರನಿಗೆ ವಿಷಯವನ್ನು ಹೋರಾಡುತ್ತಾರೆ. ಭೂಮಿಯು ನನ್ನ ಮೇಲುಂಟು, ರಾತ್ರಿಯೋ ಹಗಲು ಕನಸು ಬೆಳಕು ಹೇಳುವುದಕ್ಕೆ ಅಸಾಧ್ಯವಾಗಿದೆ. ನಮ್ಮ ಕರೆಯ ಬಗ್ಗೆ ಎಲ್ಲಾ ವಿಷಯವನ್ನು ಹೇಳುತ್ತಾ ಇದ್ದಂತೆ ನಮ್ಮ ಮಾತನ್ನು ಕೇಳಿ ಅಸಹ್ಯವಾಯಿತಾ ಏನು ಒಬ್ಬಿ ಒಂದು ಆ ಮಗನು ಪ್ರತಾಪನೇ ಮೂರ್ಛಿತನಾಗಿ ಭೂಮಿಯ ಮೇಲೆ ಭೂಮಿಯ ಆಧಾರಕ್ಕೆಲ್ಲವೇ ಇತ್ತು. ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪನಿಗೆ ಈಗ ಕರಕೊಂಡು ಬಂದನು, ಈಗ ಕರಕೊಂಡು ಬಂದನು ಎಲ್ಲರೂ ಕೊಂಡು ಹೋಗುವುದು ಅಧಿಕ ಶುಭಾಗ್ಯ ಅದನವನೆಂಬುದು ಮೊದಲೇ